ಹಲೋ ನಮಸ್ತೆ ವೀಕ್ಷಕರೇ. ಇಂದು ಉತ್ತರ ಕನ್ನಡ ಜಿಲ್ಲೆ 80ನೇ ವಿಧಾನಸಭಾ ಕ್ಷೇತ್ರದ ಸಿರ್ಸಿಯ ನಗರದಲ್ಲಿ ಸಿರ್ಸಿಯ ನಗರಸಭೆಯ ವಾರ್ಡ್ ನಂಬರ್ 18ರ ಹಾಲಿ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಅಬ್ದುಲ್ ಖಾದರ್ ಹಸನ್ ಸಾಬ್ ಅನ್ವಟ್ಟಿಯವರು ನ್ಯೂಸ್ 43 ಇಂಡಿಯಾದ ಲೋಕಸಭೆ ಚುನಾವಣಾ ಯಾತ್ರಾ ಲೋಕಸಭೆಯ ವಿಶೇಷ ಸಂದರ್ಶನದೊಂದಿಗೆ ಭಾಗಿಯಾಗಿದ್ದಾರೆ ವೀಕ್ಷಕರೇ. ಆದರೆ ಇವರ ಸದಸ್ಯರು ಅನ್ನೋದಕ್ಕಿಂತ ಯಾವುದೋ ಒಂದು ಕೆಲಸದ ಜವಾಬ್ದಾರಿ ಕೊಟ್ಟರೆ ಅಚ್ಚುಕಟ್ಟಾಗಿ ನೀಟಾಗಿ ಪಾಲನೆ ಮಾಡುವಂಥ ವ್ಯಕ್ತಿ. ಯಾವುದೋ ಕೆಲಸ ಕೊಟ್ಟರೆ ಹಿಂದೆ ಸರಿಯಿಲ್ಲಾರ ವ್ಯಕ್ತಿ. ಎಷ್ಟೋ ಧಮಕಿ ಬರಲಿ, ಎಷ್ಟೋ ಫೋನ್ ಕಾಲ್ ಬರಲಿ, ಎಷ್ಟೋ ಏನೋ ಬರಲಿ, ಡೋಂಟ್ ಕೇರೇ ಮಾಡೋದಿಲ್ಲ. ಯಾಕೆಂದರೆ ಇವರ ಪವರ್, ಇವರ ಕದರ್ ಇರೋದೇ ಅದು ಒಂದು ಮಾತಿನ ಮೇಲೆ, ಅದು ಒಂದು ನುಡಿಯ ಮೇಲೆ. ಅದು ಏನಂತ ಹೇಳಿದರೆ, ಯಾರು ಮಾತಿನ ಮೇಲೆ ನಡೆಯುತ್ತಾರೆ ಅದು ವ್ಯಕ್ತಿ ಜೀವನದಲ್ಲಿ ಸಕ್ಸಸ್ ಆಗುವನು. ಯಾವ ವ್ಯಕ್ತಿ ಜೀವನದಲ್ಲಿ ಮುಂದೆ ಬರಬೇಕಂತ ಹೇಳ್ತಾರೆ ಆ ವ್ಯಕ್ತಿಯೇ ಜನಸಾಮಾನ್ಯರಿಂದ ಶ್ರೀಮಂತ ಆಗುವುದು. ಅದೇ ಕೆಲಸ ಮಾಡ್ತಾ ಬಂದಿರತಕ್ಕಂಥವರು ಭೀಮಣ್ಣ ನಾಯಕ್ ಅವರಿಗೆ ಸಿರ್ಸಿ 80ನೇ ವಿಧಾನಸಭಾ ಕ್ಷೇತ್ರದಿಂದ ಗೆಲ್ಲುವಲ್ಲಿ ಯಶಸ್ವಿ ಮಾಡಿದ್ದಾರೆ. 6 ಬಾರಿ ಆಯ್ಕೆಯಾಗಿರ್ತಕ್ಕಂಥ ಅನಂತಕುಮಾರ್ ಹೆಗಡೆ ಅವರಿಗೆ ವಿರೋಧ ಮಾಡ್ತಾ ಬಂದಿದ್ದಾರೆ. ಈ ಬಾರಿ 7ನೇ ಬಾರಿಗೆ ಭಾರತೀಯ ಜನತಾ ಪಕ್ಷ ಗೆದ್ದು ಬಿಗಿಬೇಕು ಅಂದಿರ್ತಕ್ಕಂಥ ಸಂದರ್ಭದಲ್ಲಿ ಅಬ್ದುಲ್ ಖಾದರ್ ಅವರಿಂದ ಶತಾಯ ಗತಾಯ 135 ಸ್ಥಾನ ರಾಜ್ಯದಲ್ಲಿ ನಾವು ಯಾವ ರೀತಿ ಪಡೆದಿದ್ದೇವೆ ಅದೇ ರೀತಿ ಕೇಂದ್ರದಲ್ಲಿ ನಾವು ಪಡೀಲೇಬೇಕು. ಕೇಂದ್ರದಲ್ಲಿ ನಮ್ಮ ಸರ್ಕಾರ ಆಗಲೇಬೇಕು. ಕರ್ನಾಟಕದಲ್ಲಿ ಮತ್ತು ಕೇಂದ್ರದಲ್ಲಿ ಡಬಲ್ ಇಂಜನ್ ಸರ್ಕಾರ ತಗೊಂಬಂದು ಸಂಪೂರ್ಣ 5 ವರ್ಷ ಸರ್ವಾಂಗೀಣ ಸಿರ್ಸಿಯ ಅಭಿವೃದ್ಧಿ ಅನ್ನೋದಕ್ಕಿಂತ ಕೆನರಾ ಲೋಕಸಭಾ ಕ್ಷೇತ್ರ ಅಭಿವೃದ್ಧಿ ಮಾಡೋದಲ್ಲಿ ನಾವು ಯಶಸ್ವಿ ಆಗಬೇಕಂತ ಅಂದ್ಕೊಂಡಿರ್ತಕ್ಕಂಥ ಮಾನ್ಯ ಶ್ರೀ ಅಬ್ದುಲ್ ಖಾದರ್ ಹುಸೇನ್ ಸಾಬ್ ಅನ್ವಟ್ಟಿಯವರು. ಬನ್ನಿ ವೀಕ್ಷಕರೇ, ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಬಗ್ಗೆ ಜಾಸ್ತಿ ಮಾತಾಡೋದಕ್ಕಿಂತ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ. ನ್ಯೂಸ್ 43 ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತು ನೀವು ಬ್ಯುಸಿ ಇರೋ ಕಾರಣದಿಂದನೂ ಕೂಡ ಇಷ್ಟು ಜನರ ಬಗ್ಗೆ ಜನ ಸರ್ವಿಸ್ನಲ್ಲಿ ಇದ್ದರೂ ಕೂಡ ನಮಗೊಂದು ಅವಕಾಶ ಮಾಡಿಕೊಟ್ರಿ. ಫಸ್ಟು ಅದಕ್ಕೆ ನಾನು ಕೃತಜ್ಞತೆ ಸಲ್ಲಿಸಬೇಕು ನಿಮಗೆ. ನಂತರ ನಾನು ಈ ರಾಜಕೀಯ ಬೆಳವಣಿಗೆಗಳನ್ನು ಮಾತನಾಡೋಕ್ಕಿಂತ ಪೂರ್ವಕವಾಗಿ ನಿಮ್ಮ ಒಂದು ಸಣ್ಣ ಮಾಹಿತಿ, ರಾಜಕೀಯ ಜೀವನ ಎಲ್ಲಿಂದ ಪ್ರಾರಂಭ ಮಾಡಿಕೊಂಡ್ರಿ, ಈ ನಗರಸಭೆಯವರಿಗೆ ಬರೋದಕ್ಕೆ, ಒಂದು MLA ಚುನಾವಣೆ ಗೆಲ್ಲೋದಕ್ಕೆ, MP ಚುನಾವಣೆ ಸೋಲಿಸೋದಕ್ಕೆ ಹೇಗೆ ರೆಡಿ ಆಗ್ತಾ ಇದ್ರ? ಸರ್, ನಾನು ಇದು ರಾಜಕೀಯವಾಗಿ ಬಂದಿದ್ದು 1996ರಿಂದ. ಆವಾಗ ನಮ್ಮ ನಗರಸಭೆಯಿಂದ ನಮ್ಮ ಮಿಸ್ಸಿಸ್ ಆಯ್ಕೆಯಾಗಿ ಬಂದಿದ್ದರು. ಅದರ ನಂತರ ನಿರಂತರವಾಗಿ ರಾಜಕೀಯ ಒಳಗೆ ನಮ್ಮ ಗುರು ಆದ ಭೀಮಣ್ಣ ನಾಯಕ್ ಅವ್ರ ಜೊತೆಗೆ 2003-04ರಿಂದ ಸತತವಾಗಿ ಅವ್ರ ಜೊತೆಗೆ ನಾನಿದ್ದೇನೆ. ಭೀಮಣ್ಣ ನಾಯಕರ ಜೊತೆ ನೀವು ಸಂಪರ್ಕ ಯಾವಾಗೂ ಅವ್ರ ಜೊತೆಗೆ ಇದ್ದೇವೆ, ಅವ್ರ ಜೊತೆಗೆ ಇರ್ತೇವೆ. ಮತ್ತು ಅವರಿಗೆ ಯಾವಾಗೂ ಅವ್ರ ಜೊತೆಗೆ ಅವ್ರ ಮಾರ್ಗದರ್ಶನದ ಮೇಲೆ ನಾವು ಏನು ಅವರು ಹೇಳ್ತಾರೆ ಅದಕ್ಕೆ ನಾವು ಬದ್ಧರಾಗಿದ್ದೇವೆ ನಾವು. ಸರಿ ಸರ್, ರಾಜಕೀಯ ಜೀವನಕ್ಕೆ ನಿಮ್ಮ ಧರ್ಮಪತ್ನಿಯವರು ಬಂದರು, ಅಲ್ಲಿಂದ ನೀವು ಬಂದ್ರಿ. ನಿಮ್ಮ ಪ್ರೇರಣೆ, ನಿಮ್ಮ ಗುರುಗಳು, ನಿಮ್ಮ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಭೀಮಣ್ಣ ನಾಯಕ್ ಅವರು ಇಂದಿನ ಶಾಸಕರು. ಸತತವಾಗಿ 4-5 ಬಾರಿ ಸೋತಿದ್ದಾರೆ. ಉಪಚುನಾವಣೆಯಲ್ಲಿ, MLC ಚುನಾವಣೆಯಲ್ಲಿ ಮತ್ತು ಈಗ ವಿಧಾನಸಭೆ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದಾರೆ. ಹೇಗೆ ಸರ್ ಅವರು ಸೋಲಲಿಕ್ಕೆ ಕಾರಣ, ಈ ಬಾರಿ ಗೆಲ್ಲಲಿಕ್ಕೆ ವಿಜಯಸ್ತವಾಗಿ ಏನು? ಅವರಿಗೆ ಸೋಲಾಗಲಿಕ್ಕೆ ಕಾರಣ ಕೆಲವೊಂದು ಅವರು ಮತ್ತು ಅವ್ರದ್ದೊಂದು ಜಿದ್ದು. ನಾನು ನಿಂತ್ಕೊಂಡು ಜನಪ್ರತಿನಿಧಿ ಛಲ ಅಂದರೆ ಅವಳಿಗೆ ಭಾಳಷ್ಟು ಅವಕಾಶ ಬಂತು. MLC ಮಾಡೋಣ ಅಥವಾ ನಿಗಮದ ಅಧ್ಯಕ್ಷ ಕೊಡೋಣ ಅಂತ ಭಾಳ ಆಫರ್ ಬಂದ್ರೂ ಅವರು ಒಪ್ಕೊಳ್ಳಿಲ್ಲ. ಅದಕ್ಕೆ ಅವರು ನಾನು ಜನಪ್ರತಿನಿಧಿಯಾಗೇ ಹೋಗ್ತೇನೆ ಅನ್ನೋದು ಅವ್ರ ಛಲ ಇತ್ತು. ಈ ಸಲ ಜನಪ್ರತಿನಿಧಿಯಾಗಿ ಈ ಸರ್ತಿ ನಾವು ಆಯ್ಕೆ ಮಾಡಿದ್ದೇವೆ. ಅವರಿಗೆ ಎಲ್ಲರ ಶ್ರಮದಿಂದ ನಮ್ಮ ಸಿರ್ಸಿ ಸಿದ್ದಾಪುರ ಮತದಾರರು ಬಂದವರೆಲ್ಲ ಸಾಥ್ ಕೊಟ್ಟಿದ್ದಾರೆ. ಅವರು ಈ ಸರ್ತಿ ಅವರ ಛಲದಿಂದ, ಅವರ ಜಿದ್ದಿಂದ ಅವರು ವಿನ್ನಾಗಿ ಈ ಸರ್ತಿ MLA ಆಗಿದ್ದಾರೆ. ಸರಿ ಸರ್, ಕಾಗೇರಿ ಮುಂದುಗಡೆ ಸೋಲ್ತಾ ಇದ್ದರು. ಅಲ್ಲಿಂದ ಶಿವರಾಮ್ ಹೆಬ್ಬಾರ್ ಅವರ ಉಪಚುನಾವಣೆಯಲ್ಲಿ ಸೋತರು. 22ರಲ್ಲಿ ನಡೆದಿರ್ತಕ್ಕಂಥ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸೋತರು. 24ರಲ್ಲಿ ವಿಧಾನಸಭೆಗೆ ಹೋಗ್ಬಿಟ್ರು ಸೀದವಾಗಿ.
ಇದಕ್ಕೆ ಕಾರಣೀಭೂತರು ನೀವು ಅಂತಾರಲ್ಲ, ಯಾಕೆ ಸರ್ ಇದು? ಯಾಕಂದರೆ ಈಗ ನೋಡಿ ಹೇಳ್ತೇನೆ, ಯಲ್ಲಾಪುರ ಕ್ಷೇತ್ರ ನಮ್ಮ ಕ್ಯಾಂಡಿಡೇಟೇ ಇಲ್ಲ ಬೇರೆದು. ಇವರಿಗೆ ನಿಲ್ಲಿಸಬೇಕು, ಇವರಿಗೆ ಒತ್ತಾಯಪೂರ್ವಕ ಹೈಕಮಾಂಡಿಂದ ಇವ್ರಿಗೆ ನಿಲ್ಲೇಬೇಕಂತೇಳಿ ಆಗಿದವಾಗ ಉಪಚುನಾವಣೆ ಅವ್ರ ಸರ್ಕಾರ ಅವಾಗೆ ಬಿ ಜೆ ಪಿದಿತ್ತು. ಯಾವಾಗೂ ನೋಡಿ ಉಪಚುನಾವಣೆಯಲ್ಲಿ ಯಾವ ಸರ್ಕಾರ ಬರ್ತೈತಿ ಅದಕ್ಕೆ ಜಾಸ್ತಿ ಒತ್ತಿರ್ತೈತೆ. ಆದರೂ ಆ ಕ್ಷೇತ್ರದಲ್ಲಿ ಅಂದರೆ ಜಿಲ್ಲಾ ಅಧ್ಯಕ್ಷರಾಗಿ ಸುಮಾರು ಅಷ್ಟು ಒಂದು 10 ವರ್ಷ ಕಾಲ ಆ ಟೈಮಿಗೆ ಅವರು ಕೆಲಸ ಮಾಡಿದ 11 ವರ್ಷ 12 ವರ್ಷ ಆವಾಗೆ ಮಾಡಿದರು. ಇದರಿಂದ 50,000ಕ್ಕಿಂತ ಮೇಲೆ ಮತದಾರ ತಗೊಂಡಾರೆ. ಹೊಸ ಕ್ಷೇತ್ರ ಆಗಿ ಅವರು ಆ ಕ್ಷೇತ್ರದಲ್ಲಿ 50,000ಕ್ಕಿಂತ ಮೇಲೆ ತೊಗೊಂಡಾರೆ. ಇದಕ್ಕೆ ಮತ್ತೊಂದು MLC ಕ್ಷೇತ್ರ ಒಳಗೆ ಅವಾಗೂ ಹಂಗೆ ಆಯಿತು. ಯಾವುದು ಕ್ಯಾಂಡಿಡೇಟ್ ಬಲವಾದ ಕ್ಯಾಂಡಿಡೇಟ್ ಇಲ್ಲ ಆಗಿದ್ಕೊಂಡು ಮತ್ತೆ ಇವರಿಗೆ ಪಟ್ಟ ಕಟ್ಟಬೇಕಾಯಿತು. ಯಾರು ಮನವೊಲಿಸಲಿಕ್ಕೆ ಹೈಕಮಾಂಡ್ ಅವರು ಸುರ್ಜೇವಾಲಾ ಅವರೆಲ್ಲ ಹೇಳಿದ ಕೂಡ ಅವರು ಒಪ್ಕೊಂಡ್ರು. ಅದಕ್ಕೆ ಒಪ್ಕೊಂಡ್ರು. ಹಣದ್ದು ಏನೂ ಇಲ್ಲ, ಹಣದ್ದು ಅವರಿಗೆ ತೊಂದರೆ ಅಂತೂ ನನ್ನ ಲೆಕ್ಕಂದಂತೂ ಇಲ್ಲ. ಯಾಕಂದರೆ ಸಾಕಷ್ಟು ಇದೆ ಅವ್ರದ್ದಂತೆ. ಮತ್ತು ಯಾವುದೇ ₹1 ತಗೊಳ್ಳುವಂಥದ್ದು ವ್ಯಕ್ತಿ ಅಲ್ಲ. ಭಾಳಷ್ಟು ನಮ್ಮ ಜಿಲ್ಲಾ ಅಧ್ಯಕ್ಷರು ಇರಬೇಕಾದ್ರೆ ಭಾಳಷ್ಟು ಖರ್ಚು ಮಾಡಿದ್ದಾರೆ ಅವರು. ನಾವು ನೋಡಿದ್ದೇವೆ 12-13 ವರ್ಷ ಏನೋ ಇದು ಮಾಡಿದ್ದೇವಲ್ಲ, ಇಡೀ ಜಿಲ್ಲೆ ತಿರುಗಿ ಪ್ರತಿ ಒಂದಕ್ಕೆ. ಈಗ ನೋಡಿ ನಗರಸಭೆ 31 ಮೆಂಬರ್ ನಿಂತ್ಕೊಂಡ್ರು, ಅವಾಗ ಪ್ರತಿಯೊಬ್ಬರಿಗೆ ಸ್ವಲ್ಪ ಹಣದ್ದು ಸ್ವಲ್ಪ ಖರ್ಚು ಇರ್ತೈತೆ. ಅವಾಗ ಎಲ್ಲರಿಗೆ ಸಂಭಾಳಿಸ್ಕೊಂಡು ಹೋಗ್ಯಾರೆ, ಎಲ್ಲ ಕ್ಷೇತ್ರದೊಳಗೆ ಇದು ಮಾಡ್ಕೊಂಡು ಹೋಗ್ಯಾರೆ. ಅದು ಆ ಕಾರಣದಿಂದ ಅವರಿಗೆ ನಾವು ಮೆಚ್ತೇವೆ. ಮತ್ತೇನಂದರೆ ಹಾಗೆ ನಾ MLC ಇಲೆಕ್ಷನಿಗೆ ಅಂತಾರಲ್ಲ, MLC ಟೈಮಿಗೆ ಅವಾಗ ಅವ್ರಿಗೆ ಒತ್ತಾಯಪೂರ್ವಕವಾಗಿ ಇದು ಮಾಡೋದು. ಆದರೂ ಆವಾಗೂ ಅವರಿಗೆ ನಮ್ಮ ನೋಡಿದರೆ ಬರೀ ಜಿಲ್ಲೆ ಒಳಗೆ 900 ಓಟ್ ಇತ್ತು ನಮ್ಮದು. ಕಾಂಗ್ರೆಸ್ಸಿಂದ ಆರಿಸಿ ಬರುವಂಥದ್ದು ಜನಪ್ರತಿನಿಧಿಗಳು, ಪಂಚಾಯತಿದು ಮತ್ತು ನಗರಸಭೆದೆಲ್ಲ ಸದಸ್ಯರು ಸೇರಿ 900 ಓಟ್. ಆದರೂ 1300 ಓಟ್ ತೊಗೊಂಡ್ರು ಅವರು. 1300 ತೊಗೊಂಡ್ರು. ಅದಕ್ಕೆ ಅವ್ರದ್ದು ಒಂದು ಏನು ನಿಲ್ಲಬೇಕಂದ್ರೆ ನಿಲ್ಲಬೇಕು, ಮಾಡಬೇಕಂದ್ರೆ ಮಾಡಬೇಕು ಛಲ ಅವ್ರದ್ದು. ಅದೇ ಛಲನ ಇವತ್ತು ಅವರಿಗೆ ಯಶಸ್ವಿಯಾಗಿ MLA ಆಗಲಿಕ್ಕೆ ಕಾರಣ ಅಂತೆ. ನಾವು ಅಂದರೆ ಪ್ರತಿಫಲ ಸಿಕ್ತು. ಸರಿ ಸರ್, ಈ ಕ್ಷೇತ್ರದಲ್ಲಿ ಮಾಜಿ ಸ್ಪೀಕರ್, ಮಾಜಿ ಸಚಿವರು ಅನ್ನಿಸ್ಕೊಂಡಿರ್ತಕ್ಕಂಥ ವಿಶ್ವೇಶ್ವರಯ್ಯ ಕಾಗೇರಿ ಹೆಗಡೆಯವರಿಗೆ ಸೋಲಾಯಿತು. ಭೀಮಣ್ಣ ನಾಯಕರಿಗೆ, ನಿಮ್ಮ ಗುರುಗಳಿಗೆ ವಿನ್ ಆಯಿತು. ಆದರೆ ಈಗ ಬರುವಂಥ MP ಚುನಾವಣೆ 135 ಸ್ಥಾನವನ್ನು ಪಡೆದುಕೊಂಡ್ರಿ. 3 ಜನ ಪಕ್ಷೇತರ ಅಭ್ಯರ್ಥಿಗಳನ್ನು ಬೆಂಬಲ ಕೊಟ್ಟರು, ನಿಮ್ಮ ಪಕ್ಷಕ್ಕೆ ಬೆಂಬಲ ಕೊಟ್ಟರು. ಆದರೆ ಈ 135 ಸ್ಥಾನದಲ್ಲಿ ಈಗ ಬರಬೇಕಾಗಿರ್ತಕ್ಕಂಥ MP ಚುನಾವಣೆ 2019ರಲ್ಲಿ JDS ಮತ್ತು ಕಾಂಗ್ರೆಸ್ ಅಲಯನ್ಸ್ ಆಗಿ ಸ್ಪರ್ಧೆ ಮಾಡಿದರು. ಆವಾಗ 14ರಲ್ಲಿ ಪ್ರಶಾಂತ್ ದೇಶಪಾಂಡೆ ಅವರು ಸ್ಪರ್ಧೆ ಮಾಡಿದರು, 19ರಲ್ಲಿ ಆನಂದ್ ಅಸ್ನೋಟಿಕರ್ ಅವರು ಸ್ಪರ್ಧೆ ಮಾಡಿದರು. ಈಗ ಕಾಂಗ್ರೆಸ್ನಿಂದ ಏಕಾಂಗಿಯಾಗಿ ಒಂಟಿ ಸಲಗ ಅಂತೇಳಿ ಕರೀತಾರೆ. ಈಗ ಸಿದ್ದರಾಮಯ್ಯವ್ರಿಗೆ ಒಂಟಿ ಸಲಗ ಅಂತೇಳಿ ಕರೀತಾರೆ. ಅದೇ ರೀತಿ ಇವರು ಫೈಟ್ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ. ಈ ಕೆನರಾ ಲೋಕಸಭಾ ಕ್ಷೇತ್ರದಲ್ಲಿ 6 ಬಾರಿ ಆಯ್ಕೆಯಾಗಿರ್ತಕ್ಕಂಥ ಅನಂತಕುಮಾರ್ ಹೆಗಡೆ ಅವರ ಡೆವಲಪ್ಮೆಂಟ್ ಏನು, ಕಾಂಗ್ರೆಸ್ ಪಕ್ಷದ ಪಾತ್ರ ಏನು? ನೋಡ್ರಿ, ಅನಂತಕುಮಾರ್ ಹೆಗಡೆ ಅವರು 6 ಸಲ ಸಂಸದರಾಗಿದ್ದಾರೆ. ಈಗ ನಿಮಗೂ ಸ್ವಲ್ಪ ಜನರ ಹತ್ರ ಮಧ್ಯೆ ಹೋಗಿದರೆ ಗೊತ್ತಾಗ್ತೈತಿ. ಮನುಷ್ಯ 5 ವರ್ಷದ ಪೀರಿಯಡ್ ಒಳಗೆ 4.5 ವರ್ಷ ಎಲ್ಲೂ ಬರೋದಿಲ್ಲ. ತನ್ನ ಪಾಡಿಗೆ ತಾನು ಇರ್ತಾರೆ. ಅದರ ನಂತರ 6 ತಿಂಗಳ ನಂತರ ಬಂದು ಈಗ ಓಡಾಟ ಚಾಲೂ ಮಾಡಿದ್ದಾರೆ. ಈ ಸಲ ನಮ್ಮದು ಹೈಕಮಾಂಡ್ ಬಲವಾದ ಕ್ಯಾಂಡಿಡೇಟ್ ಹಾಕಿ ಈ ಸಲ ನಮ್ಮದು ಗೆಲುವನ್ನೋದು ಕ್ಯಾನ್ರಾ ಕ್ಷೇತ್ರಕ್ಕೆ ಖಚಿತ. ಅದರ ಬಗ್ಗೆ ಮಾತೇ ಇಲ್ಲ, 2 ಮಾತೇ ಇಲ್ಲ. ಯಾಕಂದರೆ ಅವ್ರು ಯಾವುದೇ ಕ್ಯಾಂಡಿಡೇಟ್ ಕೊಡಲಿ, ಯಾವುದೇ ಕ್ಯಾಂಡಿಡೇಟ್ ನಿಲ್ಲಿಸ್ರಿ BJP ಅವರು, ಈ ಸಲ ಕಾಂಗ್ರೆಸ್ ಅನ್ನೋ ಗೆಲುವು ಇದ್ದೇ ಇದೆ ಕ್ಯಾನ್ರಾ ಕ್ಷೇತ್ರ. ಅಂದರೆ ಈ ಬಾರಿ ಯಾರೋ ನಿಲ್ಲಲಿ ಏನೋ ಮಾಡಲಿ, ಅದು ನಾವು ಗೆಲ್ಲಿಸ್ತೇವೆ. ಕಾಂಗ್ರೆಸ್ ವಿನ್. ಯಾಕಂದರೆ ನಮ್ಮ ಜಿಲ್ಲೆ ಒಳಗೆ 4 MLA ಅವರು ನಮ್ಮ ಪರವಾಗಿ ಗೆದ್ದಿದ್ದಾರೆ, ನಮ್ಮ ಕಾಂಗ್ರೆಸ್ಸಿಂದು. ಹೌದು. ಹಾಗೆ ಈಗ ಖಾನಾಪುರ ಕಿತ್ತೂರು ಸುಧಾ ನಮಗೆ ಬರ್ತೈತಿ. ಇದರಲ್ಲಿ ಏನಿದೆ, ಖಾನಾಪುರ ಕಿತ್ತೂರು ಮತ್ತು ಈ ಕ್ಯಾನ್ರಾ ಕ್ಷೇತ್ರ 15 ಲಕ್ಷ ಮತದಾರರು ಇದ್ದಾರೆ. ಅದಕ್ಕಾಗಿ ಏನು ಈಗ ಗೊತ್ತಾಗ್ಬಿಟ್ಟಿದೆ. ಈಗ 6 ಬಾರಿ ಬಂದರೆ ಏನು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತೈತಿ. ಈ ಸಲ ತೋರಿಸ್ತಾರೆ, ಏನು ಅನ್ನೋದು ತೋರಿಸ್ತಾರೆ. 6ನೇ ಬಾರಿಯಿಂದ 7ನೇ ಬಾರಿಗೆ ಹೆಜ್ಜೆ ಇಟ್ಟರೆ ಏನು ಅನ್ನೋದು ಉತ್ತರ ಗೊತ್ತಾಗುತ್ತೆ ಅಂತ ಯಾರಿಗೂ ನಿಲ್ಲಿಸ್ರಿ ಅವರು. ಸರಿ, ಈ ಬಾರಿ 135 ಕಾಂಗ್ರೆಸ್ ಕಡೆ ಇದೆ, 66
ಭಾರತೀಯ ಜನತಾ ಪಕ್ಷದ ಕಡೆ ಇದೆ, 19 JDS ಕಡೆ ಇದೆ. JDS ಮತ್ತು ಭಾರತೀಯ ಜನತಾ ಪಕ್ಷ ಅಲೈನ್ಸ್ ಆಗಿ ಫೈಟ್ ಮಾಡ್ತಾ ಇದೆ. ಈ ಬಾರಿ ಪ್ರಭಾವ ಏನು ಬೀಳ್ಬೋದು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ? ನೋಡಿ, ನಾವು 2019 ಅಲೈನ್ಸ್ ಮಾಡ್ಕೊಂಡು ಅಶ್ವಿನಿ ಅವ್ರಿಗೆ ಕೊಟ್ಟಿದ್ದರು. ಅವಾಗ ಅದು ದೊಡ್ಡ ಹೊಡೆತ ನಮಗೆ. ಅವಾಗ ನಮ್ಮದೇ ಕ್ಯಾಂಡಿಡೇಟ್ ಇದ್ದರೆ ಹತ್ತಿರ ಗೆಲ್ಲಬಹುದು, ಗೆಲ್ತಿತ್ತು ಏನೋ ಅನ್ನೋದು ನಮಗೆ ಭಾಳ ಭರವಸೆ ಇತ್ತು. ಆದರೂ ನಮ್ಮ ಹೈಕಮಾಂಡ್ ಏನು ಅಲೈನ್ಸ್ ಮಾಡ್ಕೊಂಡು ಅವ್ರಿಗೆ ಕೊಟ್ಟರು, ಭಾಳ ತಪ್ಪು ಮಾಡಿದರು ಅನ್ನೋದು ನಮ್ಮ ಅನಿಸಿಕೆ. ನಮ್ಮದು ಈ ಸಲ ಅಂಥದ್ದೇನು ತೊಂದರೆ ಆಗೋದಿಲ್ಲ. ಮತ್ತು ನಮ್ಮ ಸರ್ಕಾರ, ನಮ್ಮ ಹೈಕಮಾಂಡ್, ನಮ್ಮ ಸಿದ್ದರಾಮಯ್ಯ, ನಮ್ಮ ಡಿ ಕೆ ಶಿವಕುಮಾರ್ ಅವರು ಏನು 5 ಗ್ಯಾರಂಟಿಯನ್ನು ಕೊಟ್ಟಿದ್ದರು. ಎಲ್ಲ ಇವರು ಏನು ಹೇಳ್ತಾಯಿದ್ರು, ಗ್ಯಾರಂಟಿ ಹಳ್ಳ ಹಿಡಿದು ಹೋಗ್ತಿದೆ, ಗ್ಯಾರಂಟಿ ಕೊಡೋದಿಲ್ಲ ಅಂತ 5 ಗ್ಯಾರಂಟಿನೂ ಮಾಡಿ ತೋರಿಸಿದ್ದಾರೆ. 5 ಗ್ಯಾರಂಟಿನೂ ನಾವು ಮಾತಾಡಿದ್ದನ್ನು, ಭರವಸೆ ಜನರಿಗೆ ಕೊಟ್ಟಿದ್ದನ್ನು ಮಾಡಿ ತೋರಿಸಿದ್ದೇವೆ. ಅವ್ರಂಗೆ ಅಲ್ಲ ನೋಡಿ. ಹಿಂದಿನ ಇಲೆಕ್ಷನ್ನಲ್ಲಿ ಎಂ ಪಿ ಇಲೆಕ್ಷನ್ ಇದೆ, ಲೋಕಸಭಾ ಇಲೆಕ್ಷನಲ್ಲಿ ಅವ್ರ ಹೈಕಮಾಂಡು 15 ಲಕ್ಷ ರೂಪಾಯಿ ಬರ್ತೈತಿ. ಯಾವುದು ಬಂತು ಸ್ವಾಮಿ? 15 ಲಕ್ಷ ರೂಪಾಯಿ ಬಂದಿಲ್ಲ. 15 ಲಕ್ಷ ರೂಪಾಯಿ ಬರಲ್ಲ, 5 ಪೈಸಾನೂ ಬರಲಿಲ್ಲ. ಬರೀ ಸುಳ್ಳು ಮಾತಾಡೋದು ಒಂದೇ. ಯಾವುದಾರೆ ಒಂದು ಹಿಡ್ಕೊಂಡು ಅದು ಹೋಗೋದು, ಅದಕ್ಕೆ ಹಚ್ಚೋದು, ಅದೇ ಗೆಲ್ಲೋದು, ಅದೇ ಒಂದೇ ಮಾತು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಜನರಿಗೆ ಯಾವುದೂ ಉದ್ಯೋಗ ಇಲ್ಲ. 2 ಕೋಟಿ ಉದ್ಯೋಗ ಕೊಡ್ತೇನೆ ಅಂತ ಹೇಳಿ ಭರವಸೆ ಕೊಟ್ಟರು. ವರ್ಷ 2 ಕೋಟಿ ಉದ್ಯೋಗ ಅಂತ ಹೇಳಿ ಏನೂ ಕೊಡಲಿಲ್ಲ. ಇದ್ರ ಸಲುವಾಗಿ ಈ ಸಲ ಜನ ಬುದ್ಧಿ ಕಲಿಸ್ತಾರೆ. ನಾವು ರಾಷ್ಟ್ರ ಮಟ್ಟದ್ದು ಹೇಳಲಿಕ್ಕೆ ಅಂದರೂ ನಮ್ಮ ಸರ್ಕಾರ ಬಂದೇ ಬರ್ತೈತೆ ಅನ್ನೋದು ನಮಗೂ ಇದು ಇದೆ, ಬರಬಹುದು ಅನ್ನೋದು ಗ್ಯಾರಂಟಿ ಇದೆ ಈ ಸಲ. ಸರಿ ಸರ್, BJP ಅವರು ಹೇಳ್ತಾರೆ ಈ ಬಾರಿ MP ಚುನಾವಣೆಗೆ 28 ಸ್ಥಾನದಲ್ಲಿ ನಾವು 25 ಗೆದ್ದಿದ್ದೀವಿ. ಒಂದೊಂದು ಆವಾಗಿನ ಮೈತ್ರಿಗೆ ಹಂಚಿಕೊಂಡಿದ್ದೀವಿ, ಒಂದು ಇಂಡಿಪೆಂಡೆಂಟ್ ಕೊಟ್ಟಿದ್ದೀವಿ. ಈಗ ಅವು 3 ತಕ್ಕೊತೀವಿ, 28 ಗೆಲ್ಲೋದು ನಾವು ಖಚಿತ ಅಂತ ಹೇಳ್ತಾರೆ. ಇವರೇ ತಿಳ್ಕೊಂಡಿರ್ಬೋದು ನಾವು JDS ಮೈತ್ರಿ ಮಾಡ್ಕೊಂಡೇವೆ ಅಂತ. JDS ಮೈತ್ರಿ ಏನು ಮಾಡ್ಕೊಂಡಾರೆ ಅದೇ ಮುಳ್ಳಾಗಿ ಬರ್ತೈತಿ. ನಮ್ಮದು ಯಾವ ಲೆಕ್ಕಕ್ಕೂ 20-22 ಸೀಟ್ ಈ ಸಲ ಕರ್ನಾಟಕ ಒಳಗೆ ಬಂದೇ ಬರ್ತೈತಿ. ನಮ್ಮ ಎಲ್ಲ ಲೀಡರ್ಸು, ಹೈಕಮಾಂಡ್ ಎಲ್ಲ ಅಷ್ಟು ತಯಾರಿ ಮಾಡ್ಕೊಂಡಾರೆ, ನಮ್ಮ ಇದು ಮಾಡ್ಕೊಂಡಾರೆ. ಯಾಕಂದ್ರೆ ಭರವಸೆ ಅನ್ನೋದು ಜನರಿಗೆ ಒಂದು ಭರವಸೆ ಬಂದುಬಿಟ್ಟೈತಿ. ಈ ಕಾಂಗ್ರೆಸ್ ಅವರು ಏನು ಭರವಸೆ ಕೊಡ್ತಾರೆ ಅದು ಪೂರ್ಣ ಮಾಡಿ ತೋರಿಸ್ತಾರೆ ಅನ್ನೋದು ಭರವಸೆ ಕೊಟ್ಟಿದ್ದಾರೆ. ಜನ ಮತದಾರರು ನಮ್ಮ ಕಡೆಗಿದ್ದಾರೆ. ಈ ಸಲ 20-22 ಸೀಟ್ ಬಂದೇ ಬರ್ತೈತೆ. ನಾವು ಅಂದರೆ ಕಾಂಗ್ರೆಸ್ಸಿನ ನೋಡೋದಂತೆ ನಡೆಯುವಂಥ ಸರ್ಕಾರ, ನಡೆಯುವಂಥ ಸರ್ಕಾರ ಅಂತ ತಾವು ಹೇಳ್ತಾ ಇದ್ದೀವಿ. ಸರಿ ಸರ್, ಸ್ವಲ್ಪ ನಗರಸಭೆ ಕಡೆ ವಾಪಸ್ ರಿಟರ್ನ್ ಆಗ್ತೇನೆ. ಆಯ್ತು. ವಾರ್ಡ್ ನಂಬರ್ 18ರಲ್ಲಿ ನೀವು ಆಯಿತು, ನಿಮ್ಮ ಧರ್ಮಪತ್ನಿಯವರಾಯಿತು, ಆಯ್ಕೆಯಾಗಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಏನು ಡೆವಲಪ್ಮೆಂಟ್ ಆಯಿತು? ನೀವು ಆಯ್ಕೆ ಆದಾಗ ಭಾರತೀಯ ಜನತಾ ಪಕ್ಷ ಸರ್ಕಾರ ಇತ್ತು, ಈಗ ನಿಮ್ಮ ಸರ್ಕಾರ ಬಂದಿದೆ. ಆ ಸರ್ಕಾರ ಇದ್ದಾಗ ಏನು ಡೆವಲಪ್ಮೆಂಟ್ಗೆ ಕೊರತೆಗಳನ್ನು ಹಾಕಿದ್ದು, ಯಾವ ರೀತಿ ಫೈಟ್ ಮಾಡಿ ತೊಗೊಳ್ಳೋಂಥ ಪ್ರಯತ್ನ ಮಾಡ್ತಿದ್ರಿ? ಈಗ ನಿಮ್ಮದೇ ಸರ್ಕಾರ, ನಿಮ್ಮದೇ ಶಾಸಕರು ಬಂದರು, ಈಗ ಯಾವ ರೀತಿ ಡೆವಲಪ್ಮೆಂಟ್ ಪಾತ್ರ ವಹಿಸ್ತಾ ಇದೆ? ಈಗ ನೋಡಿ, ನಮ್ಮ ಧರ್ಮಪತ್ನಿ ಆಗಲಿ ಯಾವುದೇ ಒಂದೇ ವಾರ್ಡ್ ಒಳಗೆ ನಿಂತ್ಕೊಳ್ಳಿಲ್ಲ. 3-4 ವಾರ್ಡ್ ಒಳಗೆ ಎಲ್ಲದೂ ಸತತ 3 ಬಾರಿ ನಿಂತ್ಕೊಂಡಿದ್ರು. ನಾನು ಇದು ಫಸ್ಟ್ ಬಾರಿ. ಹಿಂದಿನ ಸರ್ತಿ ನಮ್ಮ MLA ಅವರು ಸಹಕಾರದಿಂದ ನಾನು ನಾಮಿನೇಟ್ ಆಗಿ 5 ವರ್ಷ ಮುನ್ಸಿಪಾಲ್ಟಿಯಲ್ಲಿ ಕೆಲಸ ಮಾಡೇನೆ. ಎಕ್ಸ್ಪೀರಿಯೆನ್ಸ್ ಇದೆ. ಯಾವುದೇ ಸರ್ಕಾರ ಬರಲಿ ಏನು, ಈಗಂತೂ ನಮ್ಮ ಸರ್ಕಾರ ಇದೆ. ನಮ್ಮ ಕೆಲಸಕ್ಕೆ ಏನೂ ತೊಂದರೆ ಇಲ್ಲ. ಕೆಲಸ ನಾವು ಮಾಡ್ಕೊಳ್ತೇವೆ. ಹೆಂಗೆ ಮಾಡ್ಕೊಳ್ಬೇಕಂತ ನಮಗೆ ಎಕ್ಸ್ಪೀರಿಯೆನ್ಸ್ ಇದೆ. ಆ ಕೆಲಸ ನಾವು ಮಾಡ್ಕೊಳ್ತೇವೆ. ಅದ್ರ ಬಗ್ಗೆ ಮಾತಿಲ್ಲ. ಈಗಂತೂ ನಮಗೆ ಆನೆ ಬಲ ಸಿಗ್ದಂಗೆ ನಮಗೆ ಅದ್ರ ಬಗ್ಗೆ ಮಾತಿಲ್ಲ. ನಮ್ಮ MLA ಅವರು ಹೇಳಿದ್ಕೊಳ್ಳಿ, ಹಾಂ ರೈಟು. ಅವರು ಬರೇ ಒಂದು ಕಾರ್ಯಕ್ರಮ ನೋಡ್ರಿ, ಜನರ ಮಧ್ಯೆ ಹೋಗೋದು ನೋಡ್ರಿ. ಅವರು ಯಾವ MLA ಇಷ್ಟು ತಿರುಗಲಿಲ್ಲ, ಹೋಗಲಿಲ್ಲ. ಒಂದು ದಿವಸನೂ ಸದನದೊಳಗೆ ಗೈರು ಹಾಜರಿಲ್ಲ. ಮತ್ತು ಹಾಂ, ಈ ನಮ್ಮನೆ ನಮ್ಮ MLA ಅವರು, ಅವರಿಗೆ ಮೆಚ್ಚಬೇಕಾಗ್ತೈತೆ. ನಮಗೂ ಅಷ್ಟು ಓಡಾಟ ಮಾಡಲಿಕ್ಕೆ ಆಗೋದಿಲ್ಲ. ಅವ್ರ ಹಿಂದೆ ನಮಗೂ ತಿರುಗಲಿಕ್ಕೆ ಆಗೋದಿಲ್ಲ. ನಮ್ಮನ್ನ ಚಟ ತಿರುಗ್ತಾರೆ ಅವರು. ಹಂಗಿದ್ದಾರೆ, ಆ್ಯಕ್ಟಿವ್ ಇದ್ದಾರೆ. ಅಂದರೆ ಆ ರೀತಿ ಜನಸಂಪರ್ಕ ಇದೆ. ಪ್ರತಿಯೊಬ್ಬರಿಗೆ ಮಾತಾಡೋದು, ಪ್ರತಿಯೊಬ್ಬರ ಹತ್ರ ಹೋಗೋದು. ಸಣ್ಣ ಜನ ಆಗಲಿ ಅವರು ಹಮ್ಮಪನ ಅನ್ನೋದು ಇಲ್ಲ. ಯಾವುದೇ ಜನರ ಹತ್ರ ಸಂಪರ್ಕ ಒಳ್ಳೇದು ಇಟ್ಕೊಳ್ತಾರೆ. ನಮಗೆ ಓಟ್ ಹಾಕಿದ್ದವರು ಇರಲಿ, ಹಾಕಲಿಲ್ಲಾಗಿದ್ದವರು ಇರಲಿ, ಎಲ್ಲವರಿಗೆ ಒಟ್ಟು ಕೊಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಸರಿ ಸರ್, ನಿಮ್ಮ ಶಾಸಕರು ಸತತವಾಗಿ ಸೋತ ಅವರು ಡಿಫೀಟ್ ಆದ ಬಂದರೂ ಕೂಡ, ಸೋಲು ಪಡೆದುಕೊಂಡರೂ ಕೂಡ ಇಷ್ಟು ಆ್ಯಕ್ಟಿವ್ ಇರೋದು ಹೇಗೆ? ಇಷ್ಟು ಬಲ ಬರೋದು ಎಲ್ಲಿಂದ ಅವರಿಗೆ? ಅದೇ ನಾನು ಅವಾಗೂ ಹೇಳಿದೆ ಅಲ್ಲ. ಅವಾಗ ಅವರು ಸೋತಂಗೆ ಕಾಣೋದೇ ಇಲ್ಲ. ಅವರು ಮತ್ತು ಟ್ರೈಗೆ ನಾನು ನಮ್ಮಲ್ಲಿ ಒಂದು ಹಿಂದಿ ಉರ್ದುವಲ್ಲಿ ಒಂದಿದೆ, ವಾದೆ ಅಕ್ಸರ್ ಟೂಟ್ ಜಾತೆ ಕೋಶಿಶೆ ಕಾಮಯಾಬ್ ಹೋತೆ. ಪ್ರಯತ್ನ, ಕೋಶಿಶ್ ಅಂದರೆ ಪ್ರಯತ್ನ.
ಪ್ರಯತ್ನ ಪಟ್ಟಿದ್ದಕ್ಕೆ ಅವರು ಯಶಸ್ವಿ ಆದರು. ಅವರು ಮಾತು ಎಷ್ಟು ತಪ್ಪಿದ್ರು ಅದಕ್ಕೆ ಪ್ರಯತ್ನ ಪಡುವುದು ನಮ್ಮ ಕೆಲಸ. ಹೌದು, ಪ್ರಯತ್ನ ಪಡಿತಾ ಇರಬೇಕು ಅನ್ನೋದು ನಿಮ್ಮ ಶಾಸಕರ ಜೊತೆ ಸಿಕ್ತಿದಂತ ಮಾಡಿದ್ರು ಅವರು. ಶಾಸಕರದಾಯ್ತು, ಶಾಸಕರ ಜೊತೆ ಇರುವಂತ ಆ ರೀತಿ ಕಾರ್ಯಕರ್ತರ ಬಲ ಇದೆ. ಫಸ್ಟ್ ಆಫ್ ಆಲ್ ಶಾಸಕರ ಬಲ ಅಲ್ಲ, ಅದು ಕಾರ್ಯಕರ್ತರ ಬಲ. ಯಾವತ್ತು ಕಾರ್ಯಕರ್ತರು ಯಾವತ್ತು ಕುಗ್ಗುತ್ತಾರೋ ಅವತ್ತು ಕ್ಯಾಂಡಿಡೇಟ್ ಕುಗ್ಗಿದ್ರು. ಅದಕ್ಕೆ ನಾವು ಉತ್ತರ ಕೊಡ್ತೇವೆ. ನೀವೇನು ಹೇಳಿದ್ರಿ, ಈಗ ಶಾಸಕರಿಗಿಂತ ಕಾರ್ಯಕರ್ತರ ಬಲ ಅಂದ್ರಿ. ಕಾರ್ಯಕರ್ತರಿಗೆ ಇಟ್ಕೊಳ್ಳೋದು ಯಾರು? ಶಾಸಕರು ಕಾರ್ಯಕರ್ತರಿಗೆ ಹೆಂಗೆ ಇಟ್ಕೊಂಡಾರೆ ಆ ಟೈಪ್ ನಾವು ಕೆಲಸ ಮಾಡಿದ್ದೇವೆ. ಪ್ರತಿಯೊಬ್ಬರ ಸಣ್ಣ ದೊಡ್ಡ ಅನ್ನೋದು ಇಲ್ಲೇಲ್ಲ ಅವರಿಗೆ. ಪ್ರತಿಯೊಬ್ಬರ ಕಾರ್ಯಕರ್ತರಿಗೆ ಸರಿ ಸಮಾನವಾಗಿ ನೋಡ್ಕೊಂಡು ಏನಾದರೆ ಹೆಚ್ಚು ಕಮ್ಮಿ ಕಾರ್ಯಕರ್ತರಿಗೆ ಒಂದು ನೋವು ಆದರೆ ಆ ನೋವಿಗೆ ನೋವಿಗೆ ಅದು ಇದು ಮಾಡ್ತಾರೆ. ಅವರು ಅಲ್ಲಿ ಹೋಗಿ ಅದಕ್ಕೆ ಸಂಪಾದಿಸಿ ಅವರಿಗೆ ನೋವಾಗುವಂಥದ್ದು ಕೊಡೋದಿಲ್ಲ. ಏನಾದರೂ ಬಂತಪ್ಪ ಅಂಥದ್ದು ನೋವಾದರೆ ಅವ್ರಿಗೆ ಒಂದು ರೀತಿಯ ಸಮಾಧಾನ ಮಾಡಿ ಅವ್ರಿಗೆ ಹೇಳಿ ಬುದ್ಧಿ ಮಾತೇಳಿ ಮತ್ತೆ ಒಂದು ಅವಕಾಶ. ಯಾರು ಸಿಟ್ಟಾದರೆ ಅವರಿಗೂ ಸಮಾಧಾನ ಮಾಡ್ತಾರೆ. ಅದು ದೊಡ್ಡ ಗುಣ ಅವ್ರದ್ದು ದೊಡ್ಡ ಗುಣ ಅಂದರೆ ಕಾರ್ಯಕರ್ತರಿಗೆ ಇಟ್ಕೊಳ್ಳೋದು. ಸರಿ ಸರ್, ಈಗ ಕೆಲವೊಂದಿಷ್ಟು ವಿಷಯಗಳನ್ನು ಕೇಳ್ತಾ ಇದ್ದೇನೆ. ಲೋಕಸಭೆ ಚುನಾವಣೆ ಬಗ್ಗೆ ಕೇಳ್ತಾ ಇದ್ದಾರೆ. ಈ ಬಾರಿ ಹಾಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ನಿಮ್ಮ ಮಂಕಾಳು ವೈದ್ಯ ಅವರು, ಸತೀಶ್ ಶೈಲ್ ಅವರು ಮತ್ತು ಅಲ್ಲಿಂದ ಅಂಜಲಿ ಲಿಂಬಾಳ್ಕರ್ ಅವರು, ಈ ರೀತಿ ಹೆಸರುಗಳನ್ನು ಬರ್ತಾ ಇದೆ ಲೋಕಸಭೆ ಕ್ಷೇತ್ರಕ್ಕೆ. ಇವ್ರ ಹೆಸರಿದೆ ಸರ್ಕಾರದಿಂದ. ಅಂಜಲಿ ಲಿಂಬಾಳ್ಕರ್ ಅವರು ಟಿಕೆಟ್ ಕೇಳ್ತಾ ಇದ್ದಾರೆ ಅನ್ನೋದು ಬಂದಿದೆ. ಸತೀಶ್ ಶೈಲ್ ಅವರು ಟಿಕೆಟ್ ಕೇಳ್ತಾ ಇಲ್ಲ, ಹೈಕಮಾಂಡ್ ಒಪ್ಪಿದರೆ ನಾನು ಮಾಡ್ತೇನೆ. ಒಂದು ಕಡೆ ಮಂಕಾಳು ವೈದ್ಯ ಅವರು, ನನಗೆ ನನ್ನ ಜಿಲ್ಲೆ ಡೆವಲಪ್ಮೆಂಟ್ ಮಾಡೋದ್ರ ಬಗ್ಗೆ ಆಸೆ ಇದೆ, ಆದರೆ ನನಗೆ MP ಆಗೋದು ಆಸೆ ಇಲ್ಲ, ಹೈಕಮಾಂಡ್ ಏನು ನಿರ್ಧಾರ ತಗೊಂಡ್ರೆ ಅದಕ್ಕೆ ನಾನು ಬದ್ಧನಾಗಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆ ಹೈಕಮಾಂಡದಿಂದ ಭೀಮಣ್ಣ ನಾಯಕ್ ಅವರಿಗೆ ಒತ್ತಡ ಬರ್ತಾ ಇದೆ. ನಮಗೆ ಬಂದಿದ್ದ ಪ್ರಕಾರ, ಸುದ್ದಿ ಪ್ರಕಾರ, ಇದು ಮೆಸೇಜ್ ಪ್ರಕಾರ ಏನು ಅನಿಸುತ್ತೆ ನಿಮಗೆ? ನಿಮ್ಮ ಭೀಮಣ್ಣ ನಾಯಕರಿಗೆ ಅವಕಾಶ ಕೊಟ್ಟರೆ, ಸತೀಶ್ ಶೈಲ್ ಅವರು ಕೊಟ್ಟರೆ, ಟಿಕೆಟ್ ಕೇಳಿರ್ತಕ್ಕಂಥ ಅಂಜಲಿ ಲಿಂಬಾಳ್ಕರ್ ಖಾನಾಪುರ ಅವ್ರಿಗೆ ಕೊಟ್ಟರೆ, ಅಥವಾ ಮಂಕಾಳು ವೈದ್ಯ ಅವ್ರಿಗೆ ಕೊಟ್ಟರೆ ಏನಾಗ್ಬೋದು? ಕೇಂದ್ರ ನೋಡ್ರಿ, ಒಂದು ಹೇಳ್ತೇನೆ, ನಾವು ಅದು ಡಿಸಿಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲ, ನೀವು ಡಿಸಿಷನ್ ಅಂತ ಹೇಳ್ತಾ ಇಲ್ಲ ನಾನು. ಆದರೆ ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಈ ರೀತಿ ಬರ್ತಾ ಇದೆ ಮೆಸೇಜ್ಗಳನ್ನು. ಯಾರು ಬಂದರೆ ಸೂಕ್ತವಾಗಿ, ಯಾಕಂದರೆ ನೀವು ನಿಮ್ಮ ಅಭಿಮಾನ ಒಂದು ಸೈಡ್ ಪಕ್ಕಕ್ಕೆ, ಶಾಸಕರ ಜೊತೆ ಈ ಕ್ಷೇತ್ರದ ಕಟ್ಟಾಳು ಆಗಿರ್ತಕ್ಕಂಥ ಪಕ್ಷದ ಅಜೆಂಡಾ ಮೇಲೆ ಪಕ್ಷದ ಕಟ್ಟಾಳಾಗಿ ದುಡಿದಿರ್ತಕ್ಕಂಥ ವ್ಯಕ್ತಿಗಳು 15 ವರ್ಷದಿಂದ ಸೋಲ್ತಾ ಬಂದರೂ ಕೂಡ ನೀವು ಕುಗ್ಗಲಿಲ್ಲ, ನಿಮ್ಮ ಶಾಸಕರು ಕುಗ್ಗಲಿಲ್ಲ, ನಿಮ್ಮ ಶಾಸಕರಿಗೆ ಕುಗ್ಗಕ್ಕೂ ನೀವು ಬಿಡಲಿಲ್ಲ. ಆದರೆ ಈ ಬಾರಿ MP ಗೆ ಗೆಲ್ಲಬೇಕು, ಶತಾಯಗತ ಗೆದ್ದೇ ತೀರಬೇಕು ಅನ್ನೋಂಥ ಛಲ ಕಟ್ಕೊಂಡವರು ನಿಮ್ಮ ಶಾಸಕರಿಗಿಂತ ಕಾರ್ಯಕರ್ತರು. ಈ ಬಂದಿರತಕ್ಕಂಥ ಸುದ್ದಿಗಳನ್ನು ಹೇಳ್ತಾ ಇದ್ದಾರೆ. ಏನು ಅನಿಸುತ್ತೆ ನಿಮಗೆ ಈ 4 ಜನರಲ್ಲಿ? ಈಗ 4 ಜನರಲ್ಲಿ ನಾವು ಹೈಕಮಾಂಡ್ ಏನು ಇದ್ದರೂ ಯೋಚನೆ ಮಾಡಿ ಯಾರು ಬರ್ತಾರೆ ಅನ್ನೋದು ಈಗ ವೀಕ್ಷಣೆ ನಡೆದಿತ್ತು, ನಮ್ಮದೆಲ್ಲ ಕಡೆಗೆ ವೀಕ್ಷಣೆ ನಡೆದಿತ್ತು. ಇದರ ಮೇಲೆ ತೀರ್ಮಾನ ತೊಗೊಳ್ತಾರೆ. ನಮ್ಮ ಶಾಸಕರಿಗೆ ಹೇಳಬೇಕಂದ್ರೆ, ನಮ್ಮ ಶಾಸಕರದು ಇಡೀ ಜಿಲ್ಲೆ ಒಳಗೆ ಪಾತ್ರ ಇದ್ದೇ ಐತಿ. ಯಾಕಂದರೆ 13 ವರ್ಷ ಕೆಲಸ ಮಾಡಿದ್ದಾರೆ ಒಂದು ಜಿಲ್ಲೆ ಒಳಗೆ ಜಿಲ್ಲಾ ಅಧ್ಯಕ್ಷರಾಗಿ. ಅದಕ್ಕಾಗಿ ಪ್ರತಿ ಒಂದು ಕಡೆಯೂ ಇವರು ಓಡಾಟ ಮಾಡಲೇಬೇಕಾಯ್ತದೆ. ಶಿರ್ಸಿ ಸಿದ್ದಾಪುರ ಕ್ಷೇತ್ರ ಅಲ್ಲೇ ಅಲ್ಲ, ಎಲ್ಲ ಜಿಲ್ಲೆ ಒಳಗೆ ಮೂಲೆಗೆ ಇವ್ರಿಗೆ ಗುರ್ತ ಹಿಡಿತಾರೆ. ಮತ್ತು ಯಾರೂ ನಿಂತ್ಕೊಳ್ಳಿ, ಇವರು ಒಂದು ಹೆಜ್ಜೆ ಹೋಗಲೇಬೇಕಾಗ್ತೈತೆ ಅನ್ನೋದು ನನ್ನ ಅನಿಸಿಕೆ. ಯಾರೋ ಬರಲಿ, ಆದರೆ ಭೀಮಣ್ಣ ನಾಯಕ್ ಅವರು ಆಗಿರಲಿ, ಯಾರೋ ಆಗಿರಲಿ, ಆದರೆ ಕೆನರಾದಲ್ಲಿ ಗೆದ್ದುವುದು ಕಾಂಗ್ರೆಸ್ ಬಾವುಟ. ಈ ಬಾರಿ ಕೇಸರಿಗೆ ಅವಕಾಶ ಇಲ್ಲ. ಕೇಸರಿ ಅವರು ಹೇಳ್ತಾರೆ, ಏನೋ ಯಾರಿಗೋ ತೊಗೊಂಬಂದು ನಿಲ್ಲಿಸಲಿ, ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರಲಿ, ಅಥವಾ ಸೋನಿಯಾ ಗಾಂಧಿನೇ ಬರಲಿ, ಅಥವಾ ರಾಹುಲ್ ಗಾಂಧಿ ಬರಲಿ, ಗೆಲ್ಲೋದು ಮತ್ತೆ ನಾವು ಕೇಸರಿ ಅವರೇ, ಮತ್ತೆ ನಾವು ಭಾರತೀಯ ಜನತಾ ಪಕ್ಷನ ಗೆಲ್ತೀವಿ ಅಂತ ಹೇಳ್ತಾರೆ. ಈಗ ನೋಡಿರಿ, ಕಾರವಾರ ಕ್ಷೇತ್ರನೇ, ಕಾರವಾರ ಜಿಲ್ಲೆ ಕ್ಷೇತ್ರನೇ 6ಕ್ಕೆ6 ನಾವು ಬರ್ತೇವೆ ಅಂತ ಹೇಳಿದ್ವರು ಅವರು. ಈ ಕ್ಷೇತ್ರ 30-35 ಸಾವಿರ ಲೀಡಿಂದ ನಾವು ಬರ್ತೇವೆ ಅಂತ ಹೇಳಿದರು. ಏನಾಯಿತು ಪರಿಣಾಮ? ಏನು ರಿಸಲ್ಟ್ ಬಂತು? 8,000 ಹೋಟ್ಲಿ ಸೋತರು. ಹೌದು. ಆದರೆ ಇನ್ನೂ ನಮ್ಮದು ಒಂದು ಸೀಟ್ ಬರ್ತಿತ್ತು, ಹೆಚ್ಚು ಕಮ್ಮಿ ಸ್ವಲ್ಪ ಆಗೈತಿ, ಬರ್ಬೋದಿತ್ತು, ಸ್ವಲ್ಪ ಮಿಸ್ಟೇಕ್ ಆಯಿತು. ಕುಮಟಾ ಮತ್ತು ಯಲ್ಲಾಪುರ ನೋಡಿ, ಬರೀ ಯಲ್ಲಾಪುರ ನೋಡಿರಿ 3,800 ಓಟ್ ಬರೀ. ಹೌದಾ? ವಿ ಎಸ್ ಪಾಟೀಲ್ ಮೂಲತಃ BJPದವರು. ಹೌದು. ಅವ್ರು ತಿಳ್ಕೊಳ್ತಾರೆ, ಇಲ್ಲಂತೂ ಗೆದ್ದು ಬಿದ್ದಂಗೆ ಆಗೋಗಿತ್ತು. ಮತ್ತೆ ಒಂದು ಸುದ್ದಿ ಬರ್ತಾ ಇದೆ, ಅನಂತ ಇವರು ಯಾರಂದರೆ ಶಿವರಾಮ್ ಹೆಬ್ಬಾರ್ ಅವರು ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದಾರೆ. ಮರಳಿ ಘರ ವಾಪಸಿ ಅಂತೇಳಿ. ಲಾಸ್ಟ್ ಟೈಮ್ ಜಗದೀಶ್ ಶೆಟ್ಟರು ಮರಳಿ ಘರ ವಾಪಸಿ ಹೆಂಗಾದ್ರು
ಅದೇ ರೀತಿ ಇವರು ಆಗ್ತಾರೆ ಅಂತೇಳಿ ಇವರಿ ರಾಜ್ಯಸಭೆ ಚುನಾವಣೆಗೂ ಕೂಡ ವೋಟ್ ಮಾಡ್ಲಿಕ್ಕೆ ಕೂಡ ಹೋಗಲಿಲ್ಲ, ಅನಾರೋಗ್ಯ ರೀಸನ್ ಕೊಟ್ಟು ಮನೆಯಲ್ಲಿದ್ದರು. ಏನು ಸರ್ ಇವೆಲ್ಲ ಬೆಳವಣಿಗೆ? ನಿಮ್ಮ ಕೆನರಾ ಲೋಕಸಭೆ ಕ್ಷೇತ್ರ ಉತ್ತರ ಕನ್ನಡ ಭಾಗದಲ್ಲಿ ಈ ರೀತಿ ಯಾಕಾಗುತ್ತೆ? ನೋಡಿರಿ, ಅವರು ಒಂದು MLA, ಒಂದು ಕ್ಷೇತ್ರದ BJP MLA, ಕರೆಕ್ಟು. ಅವ್ರದ್ದು ಏನಿದ್ರು ನಾವು ನಿರ್ಣಯ ತಗೊಳ್ಳಿಕ್ಕೆ, ನಾವು ಹೇಳಲಿಕ್ಕೆ ಆಗೋದಿಲ್ಲ. ಏನಿದ್ರು ನಿಮ್ಮ ಪ್ರಕಾರ ಬಂದಿರತಕ್ಕಂಥ ಗಾಳಿ ಸುದ್ದಿ ಬರ್ತಾ ಇದೆ. ಆದರೂ ಹೈಕಮಾಂಡ್ ಅವ್ರ ಜೊತೆಗೆ ಸಂಪರ್ಕ ಇದ್ದಾರೋ ಇಲ್ಲ ನಮ್ಗೆ ಗೊತ್ತಿಲ್ಲ. ಅಥವಾ ಬರ್ಬೋದು, ಬಂದರೆ ನಮಗೂ ಸ್ವಲ್ಪ ಒಳ್ಳೆಯದು, ಬಂದರೆ ಸ್ವಲ್ಪ ನಮಗೆ ಒಳ್ಳೆಯದೇ. ಅಂದರೆ 4 ಇದ್ದದ್ದು 5 ಆಗ್ತವೆ ಅಂತೇಳಿ. 5 ಆಗ್ತವೆ ಅಷ್ಟೇ, ಮತ್ತೆ ಏನಿಲ್ಲ. ಆದರೂ ಸ್ವಲ್ಪ ಒಳ್ಳೇದಾಗ್ತೈತಿ ಕ್ಷೇತ್ರ, ಮತ್ತೊಂದು ಸ್ವಲ್ಪ ಬಲ ಸಿಗ್ತೈತಿ. ಸರಿ ಸರ್, ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ದೇನೆ. ಸಮಯದ ವಿಚಾರ ಮಾಡ್ತಾ ನಾನು ಸಂದರ್ಶನಕ್ಕೆ ಅಂತ್ಯ ನೀಡುವಂಥ ಸಂದರ್ಭ ಬಂದಿದೆ. 8 ವಿಧಾನಸಭಾ ಕ್ಷೇತ್ರದಲ್ಲಿ 6 ವಿಧಾನಸಭಾ ಕ್ಷೇತ್ರದಲ್ಲಿ ತಾವು ಕಾಂಗ್ರೆಸ್ ಪಕ್ಷದ ಬಾವುಟ ಇದೆ. 3 ವಿಧಾನಸಭಾ ಕ್ಷೇತ್ರದಲ್ಲಿ 2 ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ BJP. 8 ವಿಧಾನಸಭಾ ಕ್ಷೇತ್ರದ 5 ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ಕಾಂಗ್ರೆಸ್ ಪಕ್ಷದವರಿದ್ದೀರಿ. 4 ಖಾನಾಪುರ ಕಿತ್ತೂರು ಸೇರಿ ಅಂತ ಹೇಳಿ. ಖಾನಾಪುರ ಕಿತ್ತೂರು ಕೆನರಾ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರದಲ್ಲಿ 5ರಲ್ಲಿ ನೀವಿದ್ದೀರಿ, ಕಾಂಗ್ರೆಸ್ ಪಕ್ಷ ಇದೆ, 3ರಲ್ಲಿ ಭಾರತೀಯ ಜನತಾ ಪಕ್ಷ ಇದೆ. ಮತ್ತು ಈ ಬಾರಿ ಏನೋ ಮಾಡಿದರು, ಅಬ್ ಕಿ ಬಾರ್ 400 ಪಾರ್ ಅಂಥೇಳಿ ಒಂದು ಅಜೆಂಡಾ ಜಾರಿ ಮಾಡಿದ್ದಾರೆ. ಅಬ್ ಕಿ ಬಾರ್ ಮೋದಿ ಸರ್ಕಾರ ತೀಸರಿ ಬಾರ್ ಅಂಥೇಳಿ. ಇವೆಲ್ಲವನ್ನು ನೋಡಿದರೆ ನಿಮ್ಮ AICC ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ಕರ್ನಾಟಕ DCM ಮತ್ತು KPCC ಅಧ್ಯಕ್ಷ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು, ಇವೆಲ್ಲ ನೇತೃತ್ವದಲ್ಲಿ ನಿಮ್ಮ ಚುನಾವಣೆ ನಡೆಯುತ್ತೆ. ಈ ಚುನಾವಣೆ ನೋಡ್ತಾ ಹೋದರೆ ನಿಮ್ಗೇನು ಅನಿಸುತ್ತೆ? ಇಂಡಿಯಾ ಅಲಯನ್ಸ್ ಗಟ್ಟಿ ಆಗ್ಬೋದಾ, ಅಥವಾ ನಿತೀಶ್ ಕುಮಾರ್ ಅವರು ಹೊರಗಡೆ ಬರೋದ್ರಿಂದ, ನಿತೀಶ್ ಕುಮಾರ್ ಅವರು ಹೊರಗಡೆ ಬರೋದ್ರಿಂದ ನಿಮ್ಮ ಸರ್ಕಾರಕ್ಕೆ, ನಿಮ್ಮ ಏನು ಮೈತ್ರಿಗೆ ಡ್ಯಾಮೇಜ್ ಆಯಿತಾ, ಅಥವಾ ಮುಂದೆ ಇದಕ್ಕಿಂತ ಪವರ್ಫುಲ್ ಆಯಿತಾ? ಯಾರು ಹೊರಗೆ ಹೋದರೆ, ಯಾರು ಒಳಗೆ ಬಂದರೆ ಏನು ಡ್ಯಾಮೇಜ್ ಆಗುವಂಥದ್ದು ಎಂಥದ್ದಿಲ್ಲ. ಈ ಸಲ ನಮ್ಮದು ಏನು ಯು ಪಿ ಎ ಸರ್ಕಾರ ಏನೈತಲ್ಲ, ನಮ್ಮ ಲೆಕ್ಕದಿಂದ ಬಂದೇ ಬರ್ತೈತೆ ಅನ್ನೋದು ನಮ್ಮ ಗ್ಯಾರಂಟಿ ಇದೆ ನಮಗೆ. ಯಾಕಂದರೆ UP ಅಲ್ಲ, ಇಂಡಿಯಾ ಈಗ ಹೊಸದಾಗಿ ಇಂಡಿಯಾ ಮಾಡ್ಯಾರ, ಬಂದೇ ಬರ್ತೈತೆ ಅನ್ನೋದು ನಮ್ಮ ಗ್ಯಾರಂಟಿ ಇದೆ. ಅಚಲವಾದ ನಿರ್ಧಾರ ಅಂದರೆ ನಾವು ಗೆದ್ದೇ ಗೆಲ್ತೇವೆ ಅನ್ನೋದು ನಿರ್ಧಾರ. ಈ ಕ್ಷೇತ್ರ ಅಂತೂ 100% ಗೆಲ್ತೀವಿ. ಅದ್ರ ಬಗ್ಗೆ ಗೆಲ್ತೀವಿ ಬಿಡ್ತೀವಿ ಗೊತ್ತಿಲ್ಲ. ಇಲ್ಲ ಅದು ಇಲ್ಲ. ಅಲ್ಲ ಒಂದು ವಿಷಯ ಕ್ಲಾರಿಫೈ ಮಾಡ್ತೀನಿ. ಉಳ್ಕಿದ್ರಲ್ಲಿ ಏನು ಫೈಟ್ ಆಗುತ್ತೆ ಸೆಕೆಂಡ್ರಿ, ಅದಕ್ಕೆ ಕೆನರಾದಲ್ಲಿ ಗೆದ್ದು ತೀರ್ತೀವಿ. ಹೌದೌದು. ಯಾಕೆ ಸರ್ ಕೆನರಾ ಅಷ್ಟೇ ಸೀರಿಯಸ್ ಆಗಿ ತೊಗೊಂಡ್ಬಿಟ್ರಿ? ಯಾಕಂದ್ರೆ ನಮ್ಮ MLA ಅವರು ಒಂದು ಆರ್ಸ್ ಬಂದಾರ. ನಮಗೆ MLA ಅವರು ಭಾಳ ಇದರಿಂದ ಕ್ಯಾನ್ರಾ ಕ್ಷೇತ್ರಕ್ಕೆ ತಿರುಗ್ತಾರೆ ಅವರು. ಯಾಕಂದರೆ ಕ್ಯಾನ್ರಾ ಕ್ಷೇತ್ರ ಐತಲ್ಲ, ನಾನು ಹೇಳಿದೆ ಅಲ್ಲ, 12-13 ವರ್ಷ ಜಿಲ್ಲಾ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಒಂದು ರೌಂಡ್ ಹೋಗ್ಬಿಟ್ಟು ಅಲ್ಲ, ಅವ್ರವ್ರ ಕ್ಷೇತ್ರದಲ್ಲಿ ಅವ್ರವ್ರ MLA ಅದು ಪ್ರಭಾವ ಇರ್ಬೋದು. ಆದರೂ ನಮ್ಮ MLA ಅವ್ರದ್ದು ಎಲ್ಲ ಕ್ಷೇತ್ರದೊಳಗೆ ಪ್ರಭಾವ ಇದೆ. ಜಿಲ್ಲಾಧ್ಯಕ್ಷರಾಗಿ ಮಾಡಿದಾರಲ್ಲ 13 ವರ್ಷ, ಎಲ್ಲ ಪ್ರಭಾವ ಇದೆ. ಒಂದು ಹೆಜ್ಜೆ ಅವರು ಅಲ್ಲೂ ಹೋಗ್ಬೇಕಾಗ್ತೈತೆ ಅನ್ನೋ ಕಾಣ್ತೈತೆ ನನಗಂತ. ಸರಿ. ಇನ್ನೊಂದು ಪ್ರಶ್ನೆ ಸರ್, ಅವಾಗಲೇ ಕೇಳಬೇಕಾಗಿತ್ತು, ಆದರೆ ಬೇರೆ ಹಾದಿಯಲ್ಲಿ ಹೋಗಬೇಕಾದ್ರೆ ಅದನ್ನು ಕೇಳಲಿಕ್ಕೆ ಆಗಲಿಲ್ಲ. 2004ರಿಂದ 2014ವರೆಗೆ UPA ಮನಮೋಹನ್ ಸಿಂಗ್ ಅವರು UPA ಸರ್ಕಾರ ಬಂತು. 2014ರಿಂದ 2024ವರೆಗೆ ನರೇಂದ್ರ ಮೋದಿ ಅವರ ಸರ್ಕಾರ, NDA ಸರ್ಕಾರ ಬಂತು. UPA ಸರ್ಕಾರಕ್ಕೂ NDA ಸರ್ಕಾರಕ್ಕೂ, ಲೋಕಲ್ ಬಾಡಿ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೂ, ನಗರಸಭೆ ಆಡಳಿತಕ್ಕೂ ಪುರಸಭೆ ಪಟ್ಟಣ ಪಂಚಾಯತಿ ಆಡಳಿತಕ್ಕೂ ಏನು ವ್ಯತ್ಯಾಸ ಇದೆ ಸರ್? ಈಗ ನೋಡಿ, 2010 ವರ್ಷದ 20 ವರ್ಷದ ಈಗ 9 ವರ್ಷ ಆಗೋಯ್ತು. 10 ವರ್ಷ ಆಯಿತು, ನಿಮ್ದು 10 ವರ್ಷ ಆಯಿತು. 2014 ನಂತರ ಈಗ ನೋಡಿ, ನಮ್ಮ ಮೊದಲಿನ UPA ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಒಂದು 60 ವರ್ಷ ಏನು ಮಾಡಿದ್ದಾರೆ. ಅದರ ಮಧ್ಯೆ ಇವರು 2 ಪೀರಿಯಡ್ ಮಾಡಿದ್ದಾರೆ. ಒಂದು ಸ್ವತಂತ್ರ ಬಂದ ನಂತರ 1947 ನಂತರ ಅವಾಗ ನಮ್ಮ ಹತ್ರ ಏನಿತ್ತು, ಇಲ್ಲಿ ಏನು ಅನ್ನೋದಿತ್ತು, ಅದು ಎಲ್ಲ ಮಾಡ್ಕೊಂಬರ್ಬೇಕಲ್ಲ. ಅದೆಲ್ಲ ಮಾಡ್ಕೊಂಬಂದಾರಲ್ಲ. ಮನೆ ಮಾಡ್ಕೊಂಬಂದ ನಂತರ ರೂಮಿಗೆ ಬರೀ ಒಂದು ಶೋ ಹಚ್ಚಿ ಕುಂದಿರೋದು ಭಾಳ ದೊಡ್ಡದಲ್ಲ. ಮನೆ ಫೌಂಡೇಶನಿಂದ ಬಂದಿದ್ದು ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ನೋಡಿ, ಏನು ಮಾಡಲಿಲ್ಲ, ಯಾವ್ದು ಮಾಡಲಿಲ್ಲ. ಮಾಡಿದ್ದನ್ನು ಇವರು 10 ವರ್ಷದೊಳಗೆ ಎಲ್ಲ ಮಾರ್ಕೊಂಡು ತಿಂದಾರಲ್ಲ. ಯಾವ್ಯಾವ್ದು ಸಂಸ್ಥೆ ಮಾಡಿದ್ರು ಸರ್ಕಾರದ್ದು? LIC ಹೋಯ್ತು, BSNL ಹೋಯ್ತು, ರೈಲ್ವೆ ಹೋಯ್ತೇನೋ,
ಹಾಂ ಏರೋಪ್ಲೇನ್ ಏರೋಪ್ಲೇನ್ ಹೋಯ್ತು, ಎಲ್ಲ ಹೋಯ್ತು ಅವ್ರದ್ದು. ಮತ್ತೇನು ಹಮ್ ಇಂಡಿಯಾಗೂ ಹಮ್ ಭಾರತ್ಗೂ ಬೇಚನೇ ನೈ ದೇಂಗೆ ಬೇಚ್ ಕೊಟ್ಬಿಟ್ರಲ್ಲ. ಎಲ್ಲ ಸಂಸ್ಥೆ ನಮ್ಮ ಸರ್ಕಾರದ ಸಂಸ್ಥೆ ಮಾರಿದ ನಂತರ ಮತ್ತೆ ಇಂಡಿಯಾಗೆ ಬೇಚ್ದಂಗೆ ಅಲ್ಲ. ಈಗ ನೋಡಿ GDPದು ಏನಾಯಿತು ಹಕ್ಕಿಕತ್ತು. 2 ವರ್ಷ 2014 ಒಳಗೆ ಹೆಂಗಿತ್ತು, 2014 ನಂತರ ಏನಾಯಿತು, ಎಲ್ಲಿಗೆ ಬಂತು ನಮ್ಮ GDP? ಹೌದು, ಶೋ ಮಾಡಿಕೊಂಡ್ರೆ ಅಷ್ಟೇ ಅಲ್ಲ, ಹಾಗೆಲ್ಲದು ಏನಿದೆ. ಸಾಲ ಎಷ್ಟಾಯಿತು? ಆವಾಗ 55,000 ಕೋಟಿ ಏನಿತ್ತು, ಈಗ ಎಷ್ಟೈತಿ? 160 ಕೋಟಿ, 1000 ಕೋಟಿ ಸಾಲ. ಅವಾಗ 55,000 ಕೋಟಿ ಇರಬೇಕಾದ್ರೆ 60 ವರ್ಷದೊಳಗೆ, ಈಗ 10 ವರ್ಷದೊಳಗೆ 100 ಚಿಲ್ಲರೆ 1000 ಕೋಟಿ ಜಾಸ್ತಿ ಆಯ್ತಲ್ಲ. ಹೆಂಗಾಯ್ತದು? ಅಂದ್ರೆ ನಿಮ್ಮ ಪ್ರಕಾರ ಶೋಕಿಲ್ಲ ಅಂತೇಳಿ? ಹಾಂ, ಶೋಕಿಲ್ಲ ಅಲ್ಲ. ಈಗ ನೋಡ್ರಿ, ನಮ್ಮ ಹಿಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಇದ್ದವಾಗ ಯಾವುದೇ ವಿದೇಶಿಗೆ ಹೋಗಲಿ ಮೀಡಿಯಾದವರಿಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೋಗ್ತಿದ್ರು, ಬಂದ ನಂತರ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಿದ್ರು. ಈಗ ನಮ್ಮ ಪ್ರಧಾನಿಯವರು, ನಮ್ಮದೇ ಪ್ರಧಾನಿಯವರು, ಹೌದು, ನಮ್ಮದು ಭಾರತ ದೇಶದ ಪ್ರಧಾನಿ, ನಮ್ಮ ಪ್ರಧಾನಿಯವರು 10 ವರ್ಷದ ಒಳಗೆ ಮೀಡಿಯಾ ಎದುರಿಗೆ ಎಷ್ಟು ಸಲ ಬಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ನೀವು ತಿಳ್ಕೊಳ್ಬೇಕು. ಎಷ್ಟು ಸಲ ಮಾಡಿದ್ದಾರೆ? ಮನ್ ಕಿ ಬಾತ್ ಅಂದ ಅಷ್ಟೇ. ಅದು ಬಿಟ್ಟು ಅಲ್ಲ, ಉತ್ತರ ಕೊಡ್ಲಿಕ್ಕೆ ಬರಬೇಕಲ್ಲ, ಉತ್ತರ ಕೊಡಬೇಕಲ್ಲ. ಪ್ರೆಸ್ ಮೀಟ್ ಇವರು ಪತ್ರಕರ್ತರು ಆ ಕ್ವಶನ್ ಮಾಡಿದ ಉತ್ತರ ಕೊಡಲಿಕ್ಕೆ ಬರೋದಿಲ್ಲ ಅಂತ ಆಯಿತು. 10 ವರ್ಷದೊಳಗೆ ಪತ್ರಕರ್ತರು ಎದುರಿಗೆ ಬರಲಿಲ್ಲ ಅವರು. ಕಾರಣ ಏನು? ಅವರು ಮತ್ತು ನಮ್ಮ ಅಮಿತ್ ಶಾ ಅವ್ರದ್ದು ಹೇಳ್ಬೇಕಾರೆ, ಯಾರು ಒಂದು ಇದೇ ಸಂಘರ್ಷದಲ್ಲಿ ಕೇಳಿದವಾಗೆ ನಿಮ್ಮದು 15 ಲಕ್ಷ ರೂಪಾಯಿದು ಏನಾಯಿತು ಅಂದಿತ್ಕೊಳ್ಳಿ, ಅದು ಜುಮ್ಲಾ ಅಂತ ಹೇಳಿದರು ಅವರು. ಜುಮ್ಲಾ, ಇಲೆಕ್ಷನ್ ಟೈಮಿಗೆ ಜುಮ್ಲಾ ಅಂತ ಹೇಳಿದರು. ಅಂದರೆ ಜನರಿಗೆ ಮೂರ್ಖ ಮಾಡಲಿಕ್ಕೆ ಜುಮ್ಲಾ. ಓಪನ್ ಹೇಳ್ತಾರಲ್ಲ ಜುಮ್ಲಾ ಅಂತ ಹೇಳಿ. ಅರ್ಥ ಮಾಡ್ಕೊಳ್ಬೇಕು ಜನ ಇನ್ನೂ ಅರ್ಥ ಮಾಡ್ಕೊಳ್ಬೇಕು, ಯುವಕರು ಅರ್ಥ ಮಾಡ್ಕೊಳ್ಬೇಕು. ಹಾಂ, ನಮ್ದು ಏನು ಸ್ಥಿತಿ ಆಗಿತ್ತು, ಏನು ಎಷ್ಟು ಉದ್ಯೋಗ ನಮಗೆ ಸಿಗ್ತಾ ಇದೆ ಅರ್ಥ ಮಾಡ್ಕೊಳ್ಬೇಕು. ಥ್ಯಾಂಕ್ ಯು. ಕೊನೆಯದಾಗಿ ಕೇಂದ್ರ ಲೋಕಸಭಾ ಕ್ಷೇತ್ರದ ಮತ್ತು ನಿಮ್ಮ ಮಿಸ್ಸಸ್ ಅವರು 3 ಬಾರಿ ಬೇರೆ ಬೇರೆ ವಾರ್ಡಿಂದ ಆಯ್ಕೆಯಾಗಿರ್ತಕ್ಕಂಥ ಮತಬಾಂಧವರಿಗೆ ಮತ್ತು ನೀವು ಆಯ್ಕೆಯಾಗಿರ್ತಕ್ಕಂಥ ಪ್ರಥಮ ಬಾರಿ 18ನೇ ವಾರ್ಡಿನ ಮತಬಾಂಧವರಿಗೆ ಮತ್ತು 8 ವಿಧಾನಸಭಾ ಕ್ಷೇತ್ರದ ನಿಮ್ಮ ಶಾಸಕರ ಜೊತೆ ನೀವು ಕೂಡ ಸಂಚಾರ ಮಾಡಿರಿ. 8 ವಿಧಾನಸಭಾ ಕ್ಷೇತ್ರ ಮತಬಾಂಧವರಿಗೆ ಒಂದು ಸಾದಾ ಸೀದಾ ಕಾರ್ಯಕರ್ತರಾಗಿ, ಪಕ್ಷದ ಒಂದು ನಗರಸಭೆ ಸದಸ್ಯರಾಗಿ ಏನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀರಿ? ಮುಂದಿನ ಚುನಾವಣೆ ಬಗ್ಗೆ, 5 ಗ್ಯಾರಂಟಿಗಳ ಬಗ್ಗೆ, ಗ್ಯಾರಂಟಿ ಅನುಷ್ಠಾನಕ್ಕೆ ಬಂತು, ಎಲ್ಲರಿಗೂ ಆ ಗ್ಯಾರಂಟಿಯ ಪ್ರತಿಫಲ ಸಿಕ್ತು, ಗ್ಯಾರಂಟಿಯ ಅವಕಾಶ ಎಲ್ಲರೂ ಪಡೆದುಕೊಂಡ್ರು. ಇದ್ರ ಬಗ್ಗೆ ಏನು ಹೇಳಿಕೆ ಇಷ್ಟಪಡ್ತೀರಿ ಸರ್? ನೋಡಿ, ನಮ್ಮ ಕ್ಯಾನ್ರಾ ಕ್ಷೇತ್ರದ ಮತದಾರ ಬಾಂಧವರಿಗೆ ವಿನಂದನೆ ಮಾಡಿಕೊಳ್ತೇನೆ. ನೀವು ತಿಳ್ಕೊಳ್ಬೇಕು, ಈ 6 ಪೀರಿಯಡಲ್ಲಿ ಹಿಂದಿನ ಸಂಸದರು ಎಷ್ಟು ಬಾರಿ ನಿಮಗೆ ಭೇಟಿಯಾಗಿದ್ದಾರೆ, ಎಷ್ಟು ಕೆಲಸ ಕೊಟ್ಟಿದ್ದಾರೆ ಅನ್ನೋದು ನೀವು ತಿಳ್ಕೊಳ್ಬೇಕು. ಅದೇ ಥರ ಈ ಬಾರಿ ನಮ್ಮ ಸರ್ಕಾರ ಬಂದಿದೆ, ಆಶ್ವಾಸನೆಯನ್ನು ಕೊಟ್ಟಿದ್ದರು, ಗ್ಯಾರಂಟಿ ಬಗ್ಗೆ ಮಾಡಿ ತೋರಿಸಿದ್ದಾರೆ. ಮುಂದೇನು ನಮ್ಮ ಸರ್ಕಾರ ಬಂದೇ ಬರ್ತಿದ್ದ ನಮ್ಮ ಖಚಿತ ಇದೆ. ಕ್ಯಾನ್ರಾ ಕ್ಷೇತ್ರಕ್ಕೆ ನಮ್ಮ ಹತ್ತಿರದ ಬಾಂಧವರೆಲ್ಲ ವಿನಂತಿ ಮಾಡ್ಕೊಳ್ತೇನೆ, ಯುವಕರಿಗೆ ವಿನಂತಿ ಮಾಡ್ಕೊಳ್ತೇನೆ, ಯಾವುದೇ ಆಮಿಷಕ್ಕೆ ಹೋಗಬೇಡಿ, ಯಾವುದೇ ಕಿಚ್ಚಿಗೆ ಹೋಗಬೇಡಿ. ಈ ಭಾರತ ದೇಶ ಎಲ್ಲ ನಮ್ಮ ಒಟ್ಟಾಗಿ ಇರೋಣ, ಎಲ್ಲ ಒಳ್ಳೆ ಕ್ಯಾಂಡಿಡೇಟ್ ಆರಿಸೋಣ. ನಮ್ಮ ಸರ್ಕಾರ ಒಳ್ಳೆ ಕಾರ್ಯಕ್ರಮ ಕೊಡ್ತೈತಿ ಯುವಕರಿಗೆ. ಎಲ್ಲ ಯುವಕರಿಗೆಲ್ಲ ಉದ್ಯೋಗ ಅನ್ನೋದು ಒಂದು ಕೊಡ್ತಾರೆ. ಈಗಾಗಲೇ ಸುಮಾರಷ್ಟು ಏನು ಕೆಲಸ ಕೊಡಬೇಕನ್ನೋದು ಮಾತು ಕೊಟ್ಟಿದ್ರು, ಮಾಡಿ ತೋರಿಸಿದ್ದಾರೆ. ನಿಮಗೂ ಮುಂದಿನ ದಿನದಲ್ಲಿ ಮಾಡಿಕೊಡ್ತಾರೆ ಅನ್ನೋದು ಹೇಳಿ, ಈ ಸಲ ನಮ್ಮ ಕ್ಯಾನ್ರಾ ಕ್ಷೇತ್ರದಿಂದ ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟಿಗೆ ಗೆಲ್ಲಿಸು ಅನ್ನೋದು ವಿನಂತಿ ಮಾಡ್ಕೊಳ್ತೇನೆ. ಎಲ್ಲರಿಗೆ ನಮಸ್ಕಾರ. ನಮಸ್ತೆ, ಜೈ ಹಿಂದ್. ತುಂಬ ಧನ್ಯವಾದಗಳು. ಇಷ್ಟೊತ್ತುವರೆಗೆ ಅಬ್ದುಲ್ ಖಾದರ್ ಹುಸೇನ್ ಸಾಬ್ ಅನ್ವಟ್ಟಿಯವರೇ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್. ವೀಕ್ಷಕರೇ, ಗಮನಿಸಿದ್ರಲ್ಲ, ಇಷ್ಟೊತ್ತು ವಾರ್ಡ್ ನಂಬರ್ 18ರ ಸಿರ್ಸಿ ನಗರಸಭೆಯ 84ನೇ ವಿಧಾನಸಭಾ ಕ್ಷೇತ್ರದ ಭೀಮಣ್ಣ ನಾಯಕರ ಶಾಸಕರ ಬೆಂಬಲ, ಶಾಸಕರಿಗೆ ಗುರು ಅನ್ಕೊಂಡು ಇಲ್ಲಿವರೆಗೆ ತಲುಪಿರ್ತಕ್ಕಂಥ ಅಬ್ದುಲ್ ಖಾದರ್ ಹುಸೇನ್ ಸಾಬ್ ಅನ್ವಟ್ಟಿಯವರು, ಹಸನ್ ಸಾಬ್ ಅನ್ವಟ್ಟಿಯವರು. ಇವರು ಸಿರ್ಸಿಯ ತಾಲೂಕಿನ ಅಲ್ಪಸಂಖ್ಯಾತರ ಘಟಕದ
ಅಧ್ಯಕ್ಷರಾಗಿ ಮಾಜಿ ಅಧ್ಯಕ್ಷರಾಗಿದ್ದರು ಮತ್ತು ಉತ್ತರ ಕನ್ನಡ ಅಲ್ಪಸಂಖ್ಯಾತರ ಘಟಕದ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಅದೇ ರೀತಿ ನಮ್ಮ ಶಾಸಕರ ಬಲದಿಂದ ನನಗೂ ಕೂಡ ಈ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ 6 ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತು ಹೊರಗಿನ 2 ವಿಧಾನಸಭಾ ಕ್ಷೇತ್ರದಲ್ಲಿ ನನಗೂ ಜನಸಂಪರ್ಕ ಇದೆ. ಈ ಬಾರಿ ಶತಾಯ ಗತಾಯ ಕಾಂಗ್ರೆಸ್ ಪಕ್ಷ ಗೆಲ್ಲಿಸುವುದರಲ್ಲಿ ಪಾತ್ರ ವಹಿಸ್ತೇನೆ. ಅಲ್ಪಸಂಖ್ಯಾತರೇ ಮಾತ್ರವಲ್ಲ, ಸರ್ವ ಜನಾಂಗದವರು 16ರಿಂದ 15 ಲಕ್ಷ ಮತದಾರರು ಈ ಬಾರಿ ನಮ್ಮ ಕಡೆ ಇದ್ದಾರೆ. ಈ ಬಾರಿ ಗೆಲ್ಲುವುದು ನಾವೇ. ಈ ಬಾರಿ 30 ವರ್ಷದಿಂದ ಸಂಸದರಾಗಿ 60 ತಿಂಗಳಲ್ಲಿ ಕಾಣದಾರದಂಥ ವ್ಯಕ್ತಿ 57 ತಿಂಗಳು ಮನೆಯಲ್ಲಿ ಇದ್ದು 3 ತಿಂಗಳು ಚುನಾವಣೆ ಇದ್ದಂಥ ಸಂದರ್ಭದಲ್ಲಿ ಹೊರಗೆ ಬಂದು ನಾನು ಇದ್ದೇನೆ ನಿಮ್ಮ ಜೊತೆ ಅಂತ ಚಟುವಟಿಕೆ ನಡೆಸ್ತಾ ಇರುವಂಥ ಅನಂತಕುಮಾರ್ ಹೆಗಡೆಯವರು. ವೀಕ್ಷಕರೇ, ಇದು ಮಾಹಿತಿ ನೀಡಿರ್ತಕ್ಕಂಥ 18ನೇ ವಾರ್ಡಿನ ಸದಸ್ಯರಾಗಿರ್ತಕ್ಕಂಥ ಅಬ್ದುಲ್ ಖಾದರ್ ಹಸನ್ ಸಾಬ್ ಅನವಟ್ಟೆಯವರ ವಿಚಾರಗಳನ್ನು. ಅದು ನಮ್ಮ ಶಾಸಕರಿಗೆ ಕೊಡಲಿ, ಮತ್ತೊಬ್ಬರಿಗೆ ಕೊಡಲಿ, ಯಾರಿಗೇ ಕೊಟ್ಟರು ಇಲ್ಲಿ ಗೆಲ್ಲುವುದು ಕೆನಿರಾ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಾವುಟ 7ನೇ ಬಾರಿಗೆ BJP ಬಾವುಟ ಹಾರಿಸಲಿಕ್ಕೆ ಕೊಡೋದಿಲ್ಲ. ಹಿಂದುತ್ವವಾದಿ ಮೇಲೆ ಮತ ಕೇಳಲಿಕ್ಕೂ ಕೂಡ ನಾವು ಅವಕಾಶ ಮಾಡಿಕೊಡೋದಿಲ್ಲ. ಈ ಬಾರಿ 28ಕ್ಕೆ 28 ನಾವು ಗೆಲ್ಲುತ್ತೀವಿ ಅಂತ ಭ್ರಮೆಯಲ್ಲಿದ್ದಾರೆ. 5 ಸ್ಥಾನ ಆದರೂ ಗೆದ್ದು ತೋರಿಸಲಿ. ನಾವು 20 ಸೀಟ್ ತಗೊಳ್ಳೋದು ನಿಶ್ಚಿತ, 20 ಸೀಟ್ ಗೆಲ್ಲೋದು ನಿಶ್ಚಿತ. ಹೆಚ್ಚು ಕಡಿಮೆ ಆದರೂ 22 ಸೀಟ್ ತಗೊಳ್ಳೋದು ಫಿಕ್ಸ್. ಆದರೆ ಯಾರೋ ಬರಲಿ ಯಾರೋ ಹೋಗಲಿ, ಆದರೆ ನಾವೇ ಗೆಲ್ಲೋದು ನಿಶ್ಚಿತ. ಇದಿಷ್ಟು ಮಾಹಿತಿ ತಿಳಿಸಿರ್ತಕ್ಕಂಥ ಅಬ್ದುಲ್ ಖಾದರ್ ಜೊತೆ ಮತ್ತು ಸಿರ್ಸಿಯ ವಾರ್ಡ್ ನಂಬರ್ 18 ಜೊತೆ ಈ ಲೋಕಸಭೆ ಚುನಾವಣೆಯ ನ್ಯೂಸ್ 43 ಇಂಡಿಯಾದ ಯಾತ್ರಾದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಎಲ್ಲರಿಗೂ ನೋಡ್ತಾ ಇರಿ ನ್ಯೂಸ್ 43 ಇಂಡಿಯಾ. ಜೈ ಹಿಂದ್.